ನಮಸ್ಕಾರ ಎಲ್ಲ ಪ್ರಿಯ ಬಂಧುಗಳಿಗೆ. ಈ ವಿಡಿಯೋದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀ ಕೃಷ್ಣಾರ್ಜುನರ ರಥದ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನ ರಥದ ಸಾರಥಿಯಾಗಿದ್ದನು. 18 ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದಿದೆ. ಕೃಷ್ಣಾರ್ಜುನರು ರಥದಲ್ಲಿ ಬಂದು ತಮ್ಮ ಶಿಬಿರದ ಬಳಿ ನಿಂತರು. ಯುದ್ಧದಲ್ಲಿ ಗೆದ್ದು ಬಂದ ವೀರ ಯೋಧನನ್ನು ಸ್ವಾಗತಿಸಲು ಅಂತಃಪುರದ ಸ್ತ್ರೀ ಸಮೂಹ ಆರತಿ ಹಿಡಿದು ನಿಂತಿದ್ದಾರೆ. ಎಲ್ಲರ ಮುಖದಲ್ಲೂ ಸುಖ ಸಂತೋಷ ಎದ್ದು ಕಾಣುತ್ತಿದೆ. ಆಗ ಶ್ರೀಕೃಷ್ಣ ಅರ್ಜುನನನ್ನು ಕುರಿತು, ಅರ್ಜುನ, ನೀನು ನಿನ್ನ ಅಸ್ತ್ರಶಸ್ತ್ರಗಳ ಸಹಿತ ಮೊದಲು ರಥದ ಹಿಂಭಾಗದಿಂದ ಇಳಿ ಎಂದನು. ಆಗ ಅರ್ಜುನ, ಸ್ವಾಮಿ, ತಾವು ದೊಡ್ಡವರು, ತಾವು ಇಳಿದ ಮೇಲೆ ತಮ್ಮ ವಚನ ಆರಾಧಕನಾದ ನಾನು ಇಳಿಯಬೇಕಲ್ಲವೇ? ತಾವೇ ಮೊದಲು ಇಳಿಯಬೇಕೆಂದು ಬೇಡಿದನು. ಹೇಳಿದಷ್ಟನ್ನು ಕೇಳು. ಕರಿಷ್ಯೆ ವಚನಂ ತವ, ಅಂದರೆ ನೀನು ಹೇಳಿದಂತೆ ಮಾಡುವೆ ಎಂದು ಮಾತು ಕೊಟ್ಟಿರುವೆ. ಸರಿ. ಆಗ ಮರು ಮಾತಾಡದೆ ಸ್ವಲ್ಪ ಕೋಪದಿಂದ ಅರ್ಜುನ ತನ್ನ ಶಸ್ತ್ರಾಸ್ತ್ರ ಸಹಿತ ಕೆಳಗೆ ಇಳಿದನು. ನಂತರ ಶ್ರೀಕೃಷ್ಣ ರಥದಿಂದ ಧುಮುಕಿದನು. ಕ್ಷಣಾರ್ಧದಲ್ಲಿ ರಥ ಅಶ್ವಗಳು, ಕಡಿವಾಣಗಳೆಲ್ಲ ಒಂದೇ ಸಾರಿ ಧುಗ್ಗನೆ ಹತ್ತಿ ಉರಿದು ಭಸ್ಮವಾದವು. ಇದನ್ನು ನೋಡಿದ ಅರ್ಜುನಾದಿಗಳು ವಿಸ್ಮಿತರಾದರು. ಆಗ ದ್ರೌಪದಿ ಅಣ್ಣನ ಬಳಿ ಬಂದು ನಮಸ್ಕರಿಸಿ ಮೊದಲು ಆರತಿ ಬೆಳಗಿ, ರಥಾಶ್ವಗಳು ಈ ರೀತಿ ಭಸ್ಮವಾಗಲು ಕಾರಣವೇನು ಕೇಳಬಹುದೇ ಎಂದಳು. ಧರ್ಮರಾಯ ಮುಂತಾದ ಎಲ್ಲರೂ ಅಲ್ಲಿ ನೆರೆದಿದ್ದರು. ಆಗ ಶ್ರೀಕೃಷ್ಣ ಒಂದು ಮಾತು ಹೇಳಿದ. ಅಯ್ಯ, ಯುದ್ಧ ಆರಂಭದ ದಿವಸ ಸಾರಥಿಯಾದ ನಾನು, ನನ್ನ ಪ್ರಭುವಾದ ಅರ್ಜುನ, ಅವನ ಶಸ್ತ್ರಗಳು, ಯುದ್ಧೋಪಕರಣಗಳಾದ ವಿಶಿಷ್ಟ ಸಾಮಗ್ರಿಗಳು ಎಲ್ಲವೂ ಯುದ್ಧ ಮುಗಿಯುವವರೆಗೆ ಎದುರು ಪಕ್ಷದ ಅತಿರಥ ಮಹಾರಥಿಗಳಾದ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕರ್ಣಾದಿಗಳ ದಿವ್ಯಾಸ್ತ್ರಗಳು ಯಾವೂ ಈ ರಥವನ್ನು ಮುಟ್ಟದಂತಿರಲಿ. ಅಷ್ಟೇ ಅಲ್ಲ, ಅವುಗಳ ಅಂದರೆ ಮಂತ್ರಾಸ್ತ್ರಗಳ ದಿವ್ಯ ಶಕ್ತಿಯಿಂದ ರಥವಾಗಲಿ ರಥಿಕರಾಗಲಿ ಯಾವ ರೀತಿಯಿಂದಲೂ ತೊಂದರೆಯಾಗದಂತೆ ರಕ್ಷಿಸಲಿ ಎಂದು ನಾನು ಸಂಕಲ್ಪ ಮಾಡಿದ್ದೆ. ದ್ರೋಣಾಚಾರ್ಯರ ದಿವ್ಯಾಸ್ತ್ರಗಳ ಪ್ರಭಾವವೆಲ್ಲವೂ ಹಾಗೇ ತಡೆಹಿಡಿದಿದ್ದವು. ಇಂದು ಯುದ್ಧ ಮುಗಿಯಿತು. ಪದ್ಧತಿಯಂತೆ ಸಾರಥಿಯಾದ ನಾನು ಮೊದಲು ಇಳಿದು ನಂತರ ಯೋಧನಾದ ಅರ್ಜುನ ಇಳಿಯಬೇಕಿತ್ತು. ಆದರೆ ಇಂದಿಗೆ ನನ್ನ ಸಂಕಲ್ಪ ಮುಗಿದಿದ್ದರಿಂದ ಅರ್ಜುನ ಮೊದಲು, ನಂತರ ನಾನು ಇಳಿದೆವು. ಹಾಗಿಲ್ಲದೆ ನಾನೇ ಮುಂಚೆ ಇಳಿದಿದ್ದರೆ ಕ್ಷಣಾರ್ಧದಲ್ಲಿ ಅರ್ಜುನನ ಸಹಿತ ರಥೋಪಕರಣ, ಯುದ್ಧೋಪಕರಣಗಳೆಲ್ಲ ಭಸ್ಮವಾಗುತ್ತಿದ್ದವು ಎಂದನು. ಈ ಮಾತು ಕೇಳಿದ ಪಾಂಡವರು ತಮ್ಮ ಪ್ರಾಣರಕ್ಷಕನಾದ ಭಗವಂತನ ಪಾದಗಳನ್ನು ಕಣ್ಣೀರಿನಿಂದ ತೊಳೆದು ಆರತಿ ಎತ್ತಿ ಬಿಡಾರದೊಳಕ್ಕೆ ಕರೆದೊಯ್ದರು. ಹೀಗೆ ಭಗವಂತ ತನ್ನ ಭಕ್ತರನ್ನು ಎಲ್ಲ ರೀತಿಯಿಂದಲೂ ಕಾಪಾಡುತ್ತಾರೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಹೇಳಿರುವುದು, ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಸತತವಾಗಿ ಚಿಂತನೆ ಮಾಡುತ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವೆ ಎಂದು ಹೇಳಿರುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.